ದೇಗುಲ ಪೂರ್ಣಗೊಳ್ಳಲು ಹಿಡಿದದ್ದು ಬರೋಬ್ಬರಿ 103 ವರ್ಷ. ಭಗವಾನ್ ವಿಷ್ಣುವಿಗೆ ಇಲ್ಲಿ ಮೋಹಿನಿಯ ಅಲಂಕಾರದಲ್ಲಿ ಪೂಜೆ. ಯುದ್ಧದ ವಿಜಯದ ದ್ಯೋತಕವಾಗಿ ನಿರ್ಮಾಣವಾಯಿತು ಭವ್ಯ ದೇವಸ್ಥಾನ. ಅದೇನು ಸೊಬಗು, ಅದೆಂಥ ನಾಜೂಕಿನ ಕೆತ್ತನೆ. ಕಲ್ಲಿಲ್ಲಿ ಕಲೆಯಾಗಿ ಅರಳಿದೆ. ಒಂದೊಂದು ಶಿಲ್ಪವು 100 ಕತೆ ಹೇಳುತ್ತವೆ. ಈ ದೇಗುಲದ ಪ್ರಾಕಾರದ ಸುತ್ತಲೂ ಹೆಜ್ಜೆ ಇಡುತ್ತಾ ಸುತ್ತಲೂ ಕಣ್ಣು ಹಾಯಿಸಿದರೆ ಕಾಣುವುದು ಬರೀ ಕಲೆಯ ವೈಭವವೇ. ನಾವೀಗ ಇರುವುದು ಇತಿಹಾಸ ಪ್ರಸಿದ್ಧ ಬೇಲೂರು ಚೆನ್ನಕೇಶವನ ಸನ್ನಿಧಿಯಲ್ಲಿ. ಈ ದೇಗುಲದ ಒಳಗಿನ ಪ್ರಶಾಂತತೆ, ಕಲ್ಲಿನಲ್ಲಿ ಮೂಡಿದ ಸೂಕ್ಷ್ಮ ಕೆತ್ತನೆಗಳು, ಶಿಲಾಬಾಲಿಕೆಯರ ಸೊಬಗು, ಛಾವಣಿಯಲ್ಲಿ ಅರಳಿರುವ ಕಲಾಕೃತಿಗಳು ಮತ್ತು ಅದರ ಹಿಂದಿರುವ ಅರ್ಥ ಕಥೆಗಳು ನಮ್ಮನ್ನು ಚಕಿತವಾಗಿಸದೇ ಇರದು. ದೇಗುಲದ ಗೋಪುರವನ್ನು ದಾಟಿ ಮುಂದೆ ಬರುತ್ತಿದ್ದಂತೆಯೇ ಕಾಣುವುದು ಗರುಡನ ಸುಂದರ ವಿಗ್ರಹ. ಗರುಡ ವಿಷ್ಣುವಿನ ವಾಹನ. ಮುಂದುವರಿದಂತೆ ದೇಗುಲದ ದ್ವಾರದಲ್ಲಿ ಕಾಣುವುದು ಹೊಯ್ಸಳರ ಲಾಂಛನ. ಹೊಯ್ಸಳರ ಮೂಲ ಪುರುಷ ಸಳ ಹುಲಿಯನ್ನು ಕೊಲ್ಲುತ್ತಿರುವ ಕಲಾಕೃತಿ ಇದು. ದ್ವಾರದ ಮೇಲೆ ಗರುಡ, ನರಸಿಂಹ, ವಿಷ್ಣುವಿನ ದಶಾವತಾರಗಳನ್ನು ನೋಡಬಹುದು. ಜೊತೆಗೆ ದರ್ಪಣ ಸುಂದರಿ ಅರ್ಥಾತ್ ಶಿಲಾಬಾಲಿಕೆಯರ ಸೊಬಗು ಅದ್ಭುತ. ಈ ದೇವಸ್ಥಾನ ಪ್ರವೇಶಿಸುತ್ತಿದ್ದಂತೆಯೇ ಸಾವಿರಾರು ವರ್ಷ ಹಿಂದಕ್ಕೆ ಹೋದ ಅನುಭವ, ಗತಿಸಿ ಹೋದ ಶ್ರೀಮಂತ ದಿನಗಳ ಕ್ಷಣಗಳು ಕಣ್ಣ ಮುಂದೆ ಬರದೇ ಇರದು. ವಿಷ್ಣುದೇವರಿಗೆ ಸಮರ್ಪಿತ ದೇವಸ್ಥಾನ ಇದು. ಚೆನ್ನಕೇಶವನ ದಿವ್ಯ ಮೂರ್ತಿಯ ದರ್ಶನವಂತೂ ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಹಿತ. ಶಿಲ್ಪಿಗಳ ಕಲಾ ನೈಪುಣ್ಯತೆಗೆ ಈ ದೇಗುಲ ಅದ್ಭುತ ಉದಾಹರಣೆಯೂ ಹೌದು. ಕ್ರಿಸ್ತಶಕ 1117ರಲ್ಲಿ ರಾಮಾನುಜಾಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡ ದೇವಸ್ಥಾನ ಇದಾಗಿದೆ. ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ಬೇಲೂರು ಹಿಂದೆ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇತಿಹಾಸದ ಬೇರೆ ಬೇರೆ ಕಾಲಘಟ್ಟದಲ್ಲಿ ಇದನ್ನು ವೇಲಾಪುರ, ಬೇಲೂರು, ಬೇಲಾಪುರವೆಂಬ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ಮೇರು ಉದಾಹರಣೆಗಳಲ್ಲಿ ಬೇಲೂರಿನ ಚೆನ್ನಕೇಶವ ದೇವಸ್ಥಾನವೂ ಒಂದು. ಹೊಯ್ಸಳ ಅರಸರ ರಾಜ ವಿಷ್ಣುವರ್ಧನ ಕಟ್ಟಿಸಿದ್ದ ದೇಗುಲ ಇದು. ಕ್ರಿಸ್ತಶಕ 1116ರಲ್ಲಿ ಅಂದರೆ 12ನೇ ಶತಮಾನದಲ್ಲಿ ತಲಕಾಡಿನಲ್ಲಿ ನಡೆದ ಯುದ್ಧದಲ್ಲಿ ಹೊಯ್ಸಳರು ಚೋಳರನ್ನು ಸೋಲಿಸುತ್ತಾರೆ. ಈ ಗೆಲುವಿನ ದ್ಯೋತಕವಾಗಿ ರಾಜ ವಿಷ್ಣುವರ್ಧನನು ಈ ದೇಗುಲವನ್ನು ನಿರ್ಮಿಸಿ ಇದನ್ನು ವಿಜಯನಾರಾಯಣ ಎಂದು ಕರೆದಿದ್ದನು. ಆದರೆ ಕಾಲಕ್ರಮೇಣ ಈ ದೇಗುಲವನ್ನು ಚೆನ್ನಕೇಶವ ಎಂದು ಹೆಸರಿನಿಂದ ಕರೆಯಲಾಗಿತ್ತು. ಚೆನ್ನ ಎಂದರೆ ಸುಂದರ ಎಂದರ್ಥ. ಕೇಶವ ವಿಷ್ಣುದೇವರ ಹೆಸರು. ಹೀಗಾಗಿ ಈ ದೇವರ ವಿಗ್ರಹ ಸುಂದರವಾಗಿರುವುದರಿಂದ ಜನ ಇದನ್ನು ಚೆನ್ನಕೇಶವ ಎಂದು ಕರೆದಿದ್ದರು. ಆದರೆ ವಿಗ್ರಹ ಪೀಠದ ಮೇಲೆ ಈಗಲೂ ವಿಜಯನಾರಾಯಣ ಎಂದೇ ಇದೆ. ಈ ದೇವಸ್ಥಾನದ ಗರ್ಭಗೃಹವು ನಕ್ಷತ್ರಾಕಾರದಲ್ಲಿದೆ. ಪ್ರಾಕಾರದ ಸುತ್ತ 32 ಮೂಲೆಗಳನ್ನು ನೋಡಬಹುದು. ದೇಗುಲದ ಛಾವಣಿಯಲ್ಲೂ 32 ಮೂಲೆಗಳಿವೆ. ಅಂದರೆ ದೇಗುಲದ ಪ್ರಾಕಾರದಲ್ಲಿರುವ ಕೋನದ ತುದಿ
ಛಾವಣಿ ಮೇಲಿನ ತುದಿಗೆ ನೇರವಾಗಿ ಇರುವ ರೀತಿಯಲ್ಲಿ ಅದ್ಭುತವಾಗಿ ದೇಗುಲವನ್ನು ನಿರ್ಮಿಸಲಾಗಿದೆ. ಇಲ್ಲಿ ಶಿಲ್ಪಿಗಳು ಅದ್ಭುತವನ್ನು ನಿರ್ಮಿಸಿದ್ದಾರೆ. ಅದೇನೆಂದರೆ, ಹಗಲಿನ ಬೇರೆ ಬೇರೆ ಹೊತ್ತಿನಲ್ಲಿ ಗರ್ಭಗೃಹದ ಗೋಡೆಗಳ ಮೇಲೆ ಬೀಳುವ ಸೂರ್ಯನ ಕಿರಣಗಳು ವಿಷ್ಣುವಿನ 24 ರೂಪಗಳನ್ನು ಬೇರೆ ಬೇರೆಯಾಗಿ ಕಾಣುವಂತೆ ಮಾಡುತ್ತದೆ. ಈ ದೇವಾಲಯ ಪೂರ್ಣಗೊಳ್ಳಲು ತೆಗೆದುಕೊಂಡ ಸಮಯ ಬರೋಬ್ಬರಿ 103 ವರ್ಷ. ಈ ಅವಧಿಯಲ್ಲಿ ರಾಜ ವಿಷ್ಣುವರ್ಧನ, ನರಸಿಂಹ ಬಲ್ಲಾಳ ಹಾಗೂ ವೀರ ಬಲ್ಲಾಳ ಹೀಗೆ 3 ರಾಜರ ಆಳ್ವಿಕೆ ನಡೆಯುತ್ತದೆ. ಹೀಗಾಗಿ ಈ ದೇಗುಲ ನಿರ್ಮಾಣವಾಗುವಾಗ 3 ತಲೆಮಾರುಗಳು ಆಗಿ ಹೋಗಿದ್ದವು. ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯೂ ಇದೆ. ಶ್ರೀಮನ್ನಾರಾಯಣ ಈ ಕ್ಷೇತ್ರದಲ್ಲಿ ಮೋಹಿನಿಯ ಅವತಾರವನ್ನು ತಾಳಿ ಭಸ್ಮಾಸುರನನ್ನು ಸಂಹಾರ ಮಾಡಿದ್ದಾಗಿ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತದೆ. ಇದೇ ಕಾರಣದಿಂದ ಈ ಕ್ಷೇತ್ರವನ್ನು ಭೂವೈಕುಂಠ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಅದು ಅಲ್ಲದೆ ಇದೇ ಕ್ಷೇತ್ರ ಪುರಾಣದ ಹಿನ್ನೆಲೆಯಲ್ಲಿ ನಿತ್ಯ ಚೆನ್ನಕೇಶವ ದೇವರಿಗೆ ಮೋಹಿನಿಯ ಅಲಂಕಾರವನ್ನು ಮಾಡುವುದು ಈ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ. ಈ ದೇಗುಲದ ನಿರ್ಮಾಣಕ್ಕೆ ಬಳಪದ ಕಲ್ಲನ್ನು ಬಳಸಲಾಗಿದೆ. ಇದು ಭೂಮಿಯಿಂದ ಅಗೆಯುವಾಗ ಮೃದುವಾಗಿರುತ್ತದೆ, ಕ್ರಮೇಣ ಗಟ್ಟಿಯಾಗುತ್ತದೆ. ಹೀಗಾಗಿ ಸೂಕ್ಷ್ಮ ಕೆತ್ತನೆಗೆ ಇದು ಅತ್ಯಂತ ಸೂಕ್ತ ಶಿಲೆಗಳಲ್ಲಿ ಒಂದಾಗಿದೆ. ಇಲ್ಲಿ ಸುಮಾರು 10,000ಕ್ಕೂ ಅಧಿಕ ವಿಗ್ರಹಗಳು ಇವೆ ಎಂದು ಪುರಾತತ್ವ ಇಲಾಖೆ ಹೇಳುತ್ತದೆ. ಇಲ್ಲಿನ ಕಂಬಗಳು ಹಾಗೂ ವಿವಿಧ ಭಾಗಗಳಲ್ಲಿ ಹಲವು ಹಳೆಗನ್ನಡದ ಶಾಸನಗಳನ್ನು ಕಾಣಬಹುದು. ದೇಗುಲದ ಒಳಗೆ ಇರುವ ಈ ಕಂಬವಂತೂ ಅದ್ಭುತ. ಅದೇನೆಂದರೆ, ದೇವಸ್ಥಾನದಲ್ಲಿರುವ ಎಲ್ಲಾ ಶಿಲ್ಪಗಳ ಮಾದರಿಯನ್ನು ಈ ಒಂದೇ ಕಂಬದಲ್ಲಿ ನೋಡಬಹುದು. ಈ ಕಂಬಕ್ಕೆ ನಿತ್ಯ ಪೂಜೆಯೂ ನಡೆಯುತ್ತದೆ. ಯುಗಚಿ ನದಿ ತಟದಲ್ಲಿರುವ ಜಗತ್ಪ್ರಸಿದ್ಧ ಬೇಲೂರು ಚೆನ್ನಕೇಶವ ದೇವಾಲಯಕ್ಕೆ ಹಾಸನದಿಂದ ಇರುವ ದೂರ ಸುಮಾರು 38 ಕಿಲೋಮೀಟರ್. ಸಾಧ್ಯವಾದರೆ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಇಲ್ಲಿನ ಕಲ್ಲುಗಳು ಹೇಳುವ ಅಪೂರ್ವ ಕಥೆಗಳಿಗೆ ಕಿವಿಯಾಗಿ. ಕರಿಕಲ್ಲಲ್ಲಿ ಅರಳಿದ ಕಲಾ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಾ ಧನ್ಯತೆಯ ಭಾವವನ್ನು ಅನುಭವಿಸಿ.